ಬದ್ದದ ಎಲ್ಲ ಕಡೆಗೂ ಹೊಡೆದಿರುವಂತಹ ಇವತ್ತಿನ ಅಮೇರಿಕ ಇದು ಯುದ್ಧ ನಿಲ್ಲಿಸ್ಬೇಕಾಗಿ ಇಲ್ಲದೆ ಮುಂದುವರಿತಪ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ತನ್ನ ಶಕ್ತಿ ಏನೂ ಇಲ್ಲ ಅನ್ನೋ ತಾನು ತೋರಿಸ್ಕೊಳ್ಳಂಗೆ ಆಗ್ತಾನೆ ಅಂತ ಭಯನೂ ಅಮೇರಿಕಾದ ಆಡಳಿತಕ್ಕೆ ಬೀಳ್ತಾ ಇದೆ. ಇವೆಲ್ಲ ಘಟನೆಗಳನ್ನ ಗಮನಿಸಿದಾಗ ಇವತ್ತು ಟ್ರಂಪ್ ಏನಪ್ಪ ಅಂದ್ರೆ ಸಂಧಿಗೆ ಬರ್ಬೋದಾ ಅನ್ನುವಂಥ ಮಾತು. ಯಾಕಂದ್ರೆ ಮುನೀರ್ ಏನದಾರ ಇದರ ಪಾಕಿಸ್ತಾನದ ಸೇನಾಧ್ಯಕ್ಷ ಅವ್ರು ಇದ್ದಂಥವ್ರ ಕಡೆ ಒಲೆ ಇಟ್ಕೊಂಡು ಅವ್ರ ಜೊತೆ ಮಾತಾಡುವಂಥದ್ದು ಹೊಂದಾಣಿಕೆ ಆಯ್ತಪ್ಪ ಅಂದ್ರೆ ತಾನೇ ಸ್ವತಃ ಇಸ್ಲಾಮಾಬಾದಿಗೆ ಬಂದು ಸೇವ್ ಮಾಡ್ತಾನೆ ಅನ್ನೋಂಥ ಮಾತು ಕೊಟ್ಟಿದ್ದನ್ನು ಗಮನಿಸಿದ್ರೆ ಇದು ಟ್ರಂಪ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿರ್ಬೋದು ಅನ್ನೋಂಥದ್ದು. ಅದೇ ಕಾಲಕ್ಕೆ ಹೇಳಿಲ್ಲ ಇವಾಗ ಅದು ಬಿಡಲಿಕ್ಕೂ ಆಗ್ತಾಯಿಲ್ಲ. ಹಿಂದಿನ ಒಂದು ಪ್ರೆಸ್ಟೇಜ್ ಇದೆ, ಹೆಸರು ಕೇಳುತ್ತೆ ಜಗತ್ತಿನೊಳಗೆ, ಸೋತು ಹೋಯ್ತು ಅಂತೇಳಿ ಅದು ಬೇಡಾಗ್ಯದ. ಆದ್ರೆ ಇರಾನಕ್ಕೆ ಅದೇ ಬೇಕಾಗ್ಯದ. ಹೀಗಾಗಿ ಇರಾನ್ ಬೆನ್ನತ್ತಿದೆ. ಅದಕ್ಕೇನಾಗ್ಬೋದು? ನಿಜವಾಗಿಯೂ ಹಾರ್ಮುಜ್ ಸಂಧಿ ಜಲಸಂಧಿ ಓಪನ್ ಆಗ್ಬೋದಾ, ಇಲ್ಲ ಶಾಶ್ವತ ಬಂದ್ ಆಗ್ಬೋದಾ, ಇರಾನ್ ಕೈಯಲ್ಲಿ ಉಳಿಬೋದಾ? ಇವೆಲ್ಲ ಇವತ್ತಿನ ದೊಡ್ಡ ಚರ್ಚೆ. ಒಟ್ಟಾರೆಯಾಗಿ ಈಗ ಮಾತ್ರ ಅಮೇರಿಕ ಒಂದು ರೀತಿಯಿಂದ ಹಿಂದೆ ಸರಿದದ್ದು ಏನೋಪ್ಪ ಯುದ್ಧದಿಂದ ಅನ್ನೋ ಹಂಗೆ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ದಾಳಿಗಳ ಪ್ರಮಾಣದಲ್ಲಿಲ್ಲ. ಇಷ್ಟರಲ್ಲೇ ಅವ್ರ ದಾಳಿ ಕೋರ್ತನವನ್ನು ಗಮನಿಸಿದಾಗ ಇಷ್ಟೆಲ್ಲ ಸರೆಂಡರ್ ಆಗಬೇಕಾಗಿದ್ದು ಇರಾನ್ ಆಗಿಲ್ಲ. ಇದರ ಅರ್ಥ ಇರಾನ್ ಇದ್ದಿದ್ದು